ಮತ್ತು ನಮ್ಮ ತಾಲೂಕಿನ SC/ST ನೌಕರ ಸಂಘ GPTS ನೌಕರ ಸಂಘದ ಶಿಕ್ಷಕರ ಸಂಘದ ನೌಕರ ಸಂಘದ ಅಧ್ಯಕ್ಷರು ಲಕ್ಷ್ಮಣ್ ರಂಜೋಳ್ಕರ್ ಅವರು ಮತ್ತು ಆತ್ಮೀಯ ಶಿಷ್ಯ ನಮ್ಮ ಜುಲ್ಪಿ. ಭಾಳ ಖುಷಿ ಆಗ್ತದೆ ನನಗೆ. ಹಾಬಾಳದೊಳಗೆ ಪ್ರಥಮ ಶಿಷ್ಯ ನನಗೆ ಇವತ್ತು ಬಂದು ನಮ್ಮ ಜೊತೆ ಬಂದು ಆ ಜುಲ್ಪಿ ಫ್ಯಾಮ್ಲಿನೇ ಹಾಬಾಳದಾಗ ಭಾಳಷ್ಟು ಜನ ನಮ್ಮ ವಿದ್ಯಾರ್ಥಿಗಳು ಜುಲ್ಪಿ ಫ್ಯಾಮ್ಲಿ ಆಗಿರ್ಬೋದು, ಅಲ್ಲಿ ತಳವಾರ ಬೇರೆ ಬೇರೆ ಕಡೆ ಅಲ್ಲಿದ ಕುಟುಂಬಗಳು ಅನೇಕ ವಿದ್ಯಾರ್ಥಿಗಳು ನನ್ನ ಕೈ ಒಳಗೆ ಕಲ್ತಾರ. ಇವರು ಒಬ್ಬರು ಶಿಕ್ಷಕರಾಗಿ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಒಳ್ಳೆಯ ಕವಿಗಳಾಗಿ ಹೊರ ಹೊಮ್ತಾ ಇದ್ದಾರೆ. ನನಗನ್ನಿಸ್ತದೆ ಒಬ್ಬ ಯಾವ ಗುರು ಹೇಗಿರ್ತಾರೆ ಶಿಷ್ಯ ಹಾಗಂತ. ನಮ್ಮ ಕೈ ಒಳಗೆ ಕಲ್ತಂಥವ್ರು ಎಲ್ಲ ಶಿಷ್ಯರು ಕವಿಗಳಾಗಿದ್ದಾರೆ, ಸಾಹಿತಿಗಳಾಗಿದ್ದಾರೆ. ಯಾಕಂದ್ರೆ ನಾವು ಕಲಿಸಿದ್ದೇ ಅದನ್ನೇ ಮಕ್ಕಳಿಗೆ. ಆ ಸಣ್ಣ ಇದ್ದಾಗ 5ನೇ ತರಗತಿ ಒಂದು ಪುಟ್ಟ ಮಗು ನಾವು, ಆ ಪುಟ್ಟ ಮಗು ಇವತ್ತು ನಾನು ಏರಿದ ಎತ್ತರಕ್ಕೆ ಏರ್ತಾ ಬೆಳೀತಾನಲ್ಲ, ಅದು ನನಗೆ ಖುಷಿ. ಮುಂದೊಂದು ದಿನ ನಿಮಗೂ ಒಂದು ಒಳ್ಳೆಯ ಅವಕಾಶಗಳು ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ನಿಮಗೂ ಸಿಗಲಿ. ನಮ್ಮ ಲಕ್ಷ್ಮಣ್ಣಂತೂ ಭಾಳ ಪಕ್ವವಾದಂಥ ಕಾವ್ಯವನ್ನು ಕಟ್ಟುವಂಥವ್ರು. ಈ ನಾಡಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಏನು ಮಾರ್ಗದರ್ಶನ ಆದರ್ಶದ ನೆರಳಿನಲ್ಲಿ ನಾವೆಲ್ಲ ಬದುಕೋರು. ಹೀಗಾಗಿ ವೈಚಾರಿಕ ನೆಲೆಗಟ್ಟಿನಲ್ಲಿ ನಮ್ಮ ಕಾವ್ಯಗಳು ಮೊಳಗಬೇಕು. ಆ ಕಾವ್ಯಗಳು ಮೊಳಗುವಂಥ ಮೊಳಗಿಸುವಂಥ ಕಾರ್ಯದಲ್ಲಿ ತನ್ನಂತಾನೆ ಶಿಕ್ಷಕ ವೃತ್ತಿಯ ಜೊತೆಗೆ ಕವಿಗಳಾಗಿ ಅನೇಕ ಪುಸ್ತಕಗಳನ್ನು ಬರುವಂಥ ಲಕ್ಷ್ಮಣ್ ರಂಜೋಳ್ಕರ್ ಅವರು ನಮ್ಮ ಮನೆಗೆ ಬಂದು, ನಾನು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದರಿಂದ ಬಹಳ ಸೌಹೃದಯದಿಂದ ಬಂದು ಸನ್ಮಾನ ಮಾಡಿದ್ದಾರೆ. ಈ ಸನ್ಮಾನ ಬಹಳ ಭಾರವಾದಂಥದ್ದು ಸನ್ಮಾನ. ಇದರ ಋಣವನ್ನು ನಿಮ್ಮೆಲ್ಲರಿಗೆ ಅಂದರೆ ಸೇಡಂ ತಾಲೂಕಿನ ಜನತೆಗೆ ನೀವು ಸೇರಿದಂತೆ ಎಲ್ಲೆಲ್ಲಿ ನಮಗೆ ಏನೇನು ಭಗವಂತ ಅವಕಾಶಗಳು ಕೊಡ್ತಾನೆ, ಹಿಂದೆ ಸಹಿತ ಅನೇಕ ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಬೆಳೆಸಿದಂಥದ್ದು ಈ ನೆಲಕ್ಕಾಗಿ 40 ವರ್ಷ ಸುದೀರ್ಘ ತಪಸ್ಸು. ಆ ತಪಸ್ಸಿನ ಫಲದ ಪರಿಣಾಮವಾಗಿ 30ಕ್ಕೂ ಹೆಚ್ಚು ಪುಸ್ತಕಗಳು ಬರೆದಿನ, ಅದರ ಪ್ರಕಟಿತ ಪುಸ್ತಕಗಳು 23. ಹೀಗಾಗಿ ಆ ಪುಸ್ತಕಗಳ ಸಂಖ್ಯೆಗಿಂತಲೂ ಆ ಪುಸ್ತಕಗಳ ಮೌಲ್ಯ ಇವೆ. ಆ ಪುಸ್ತಕಗಳಲ್ಲಿ ಸಾಕಷ್ಟು ಸೇಡಂ ತಾಲೂಕಿನ ಕಲಬುರಗಿ ಜಿಲ್ಲೆಯ ನೆಲದ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಮತ್ತು ಇತಿಹಾಸದ ವಿದ್ಯಾರ್ಥಿಯಾಗಿರುವುದರಿಂದ ನಮ್ಮ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಯಾರು ಇತಿಹಾಸವನ್ನು ಮರೀತಾರ ಅಥವಾ ಇತಿಹಾಸವನ್ನು ತಿಳಿದುಕೊಳ್ಳುವುದಿಲ್ಲ ಅವರು ಇತಿಹಾಸದಲ್ಲಿ ಬರೋದಿಲ್ಲ, ಇತಿಹಾಸ ಸೃಷ್ಟಿ ಮಾಡೋದಿಲ್ಲ, ಭವಿಷ್ಯತ್ತನ್ನು ಅವರಿಗೆ ಕಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇತಿಹಾಸದಲ್ಲಿ ತಪ್ಪುಗಳಾದರೆ ಸರಿಪಡಿಸಿಕೊಂಡು ಭವಿಷ್ಯತ್ತನ್ನು ರೂಪಿಸಿಕೊಳ್ಳುವಂಥ ಇತಿಹಾಸದ ಪ್ರಜ್ಞೆ ನಮ್ಮಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಆ ರೀತಿ ಜಾಗೃತಿ ಮೂಡಿಸುವಂಥ ನಾನು ಅನೇಕ ಕಾರ್ಯಗಳನ್ನು ಮಾಡಿದ ಹಿನ್ನೆಲೆ ನನಗೆ ಭಾಳ ತೃಪ್ತಿ ಅನ್ನಿಸ್ತದೆ. ಈ ಸಂದರ್ಭದಲ್ಲಿ ಭಾಳ ಜನ ಮನೆಗೆ ಬಂದು ಸನ್ಮಾನ ಮಾಡ್ತಿರುವುದು ಮತ್ತು ಶಿಷ್ಯ ಬಳಗ ಸೇಡಂ ತಾಲೂಕಿನಲ್ಲಿ ಹಾಬಾಳದಲ್ಲಿ ನಾನು ಶಿಕ್ಷಕನಾದಂಥ ಸಂದರ್ಭದಲ್ಲಿ ಅಲ್ಲಿಯೂ ನನ್ನ ಶಿಷ್ಯ ಬಳಗ, ಬೀರ್ನಳ್ಳಿ, ಮಳಕ್ಕೀಡ, ಕೋಲ್ಡ, ಹೀಗೆ ಅಸಂಖ್ಯಾತ ಶಿಷ್ಯ ಬಳಗ, ವಿದ್ಯಾರ್ಥಿ ಬಳಗ. ಅದರ ಜೊತೆಗೆ ನಾವು ಪುತುಂಗ ಕಾಲೇಜಿನಲ್ಲಿ 10 ವರ್ಷ ಉಪನ್ಯಾಸಕ ವೃತ್ತಿ ಇದ್ದಂಥ ಸಂದರ್ಭ ಅಲ್ಲಿಯೂ ಸಹಿತ ನಮ್ಮ ಶಿಷ್ಯ ಬಳಗ. ಈ ಶಿಷ್ಯ ಬಳಗಕ್ಕೆ ಇಷ್ಟು ಖುಷಿಯಾಗಿರೋ ಹಾಗೆ ಆ ಶಿಷ್ಯ ಬಳಗದಲ್ಲಿ ನಮ್ಮ ಜುಲ್ಪಿ ಒಬ್ಬರಿದ್ದಾರೆ, ಲಕ್ಷ್ಮಣ್ ರಂಜೋಳ್ಕರ್ ಅವರು ಒಳ್ಳೆಯ ರೀತಿ ಕಾವ್ಯಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಅನೇಕ ಸಲ ಚರ್ಚೆ ಮಾಡಿದ್ದಾರೆ. ಭಾಳ ಒಳ್ಳೆಯ ವ್ಯಕ್ತಿ ನಮ್ಮ ಮನೆಗೆ ಬಂದು ಈ ರೀತಿ ಸನ್ಮಾನ ಮಾಡಿ ಸಹೃದಯತೆ ವೈಶಾಲ್ಯತೆ ಇದಕ್ಕೆ ಅಂತಾರೆ. ಏನು ಜೀವನದಲ್ಲಿ ಏನೂ ತೆಗೆದುಕೊಂಡು ಹೋಗೋದಿಲ್ಲ, ಒಬ್ಬರ ಖುಷಿಯನ್ನು ಹಂಚಿಕೊಳ್ಳೋದು, ಒಬ್ಬರ ಕಷ್ಟಗಳಲ್ಲಿ ಭಾಗವಹಿಸಿ ಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಇದು ಜೀವನ ಸಾರ್ಥಕತೆ ಅಂತ. ಒಬ್ಬರ ನೋವು ನಲಿವುಗಳಲ್ಲಿ ಸ್ಪಂದನೆ ಮಾಡೋದು ಅಥವಾ ಅವರ ಸುಖದಲ್ಲಿ ಪಾಲ್ಗೊಳ್ಳೋದು, ಹೀಗೆ ನಮ್ಮ ಲಕ್ಷ್ಮಣ್ ರಂಜೋಳ್ಕರ್ ಅವರು ಮತ್ತು ಜುಲ್ಪಿ ಅವರು ನಮ್ಮ ಮನೆಗೆ ಬಂದು ಭಾಳ ಖುಷಿಯಿಂದ ನನ್ನ ಈ ಸಂತೋಷದ ಗಳಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ನಿಮಗೆ ಗೃಹ ಸನ್ಮಾನಕ್ಕೆ ನೀವು ಸೀಮಿತ ಆಗಬಾರ್ದು, ಗೃಹ ಸನ್ಮಾನಕ್ಕೆ ಸೀಮಿತ ಆಗಬಾರ್ದು. ಫೆಬ್ರವರಿ 16, 17ರಂದು ಕಲಬುರಗಿಯ ಕನ್ನಡ ಭವನದಲ್ಲಿ ನಡೆಯುತ್ತಿರುವಂಥ ಆ ಸಾಹಿತ್ಯ ಸಮ್ಮೇಳನದಲ್ಲಿ ನೀವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು 2 ದಿನಗಳ ಕಾಲ ನಮಗಾಗಿ ಮೀಸಲಿಟ್ಟು ಬರೀ ನನಗೆ ಸಮ್ಮೇಳನ ಅಧ್ಯಕ್ಷರು ಆಗ್ಯಾರಂತ ಬರೋದಕ್ಕಿಂತ ಆ ಸಮ್ಮೇಳನಗಳಲ್ಲಿ ನೀವು ಸಹಿತ ಅರ್ಥಪೂರ್ಣವಾದಂಥ ಗೋಷ್ಠಿಗಳನ್ನು ತಿಳ್ಕೊಳ್ಬೇಕು. ಮುಂದೊಂದು ದಿನ
ನೀವು ಆ ಒಂದು ಸಾರ್ಥಕತೆಯ ಕ್ಷಣವನ್ನು ಅನುಭವಿಸುವಂಥ ಕಾಲ ನಿಮಗೂ ಸದ್ಗತಿ. ಅಂದರೆ ಆ ರೀತಿ ನಿಮಗೆ ಅವಕಾಶಗಳು, ಒಳ್ಳೆಯ ಅವಕಾಶಗಳು ನಿಮಗೆ ಒದಗುವಂಥ ಮೊದಲ ಕೇಳುಗನಾಗಿ ನೋಡುಗನಾಗಿರ್ಬೇಕಂತ ಅಂದಾಗ ಮಾತ್ರ ಆ ಉನ್ನತ ಹುದ್ದೆಗಳು ಸಿಗಲಿಕ್ಕೆ ಸಾಧ್ಯ ಇದೆ. ಮೊದಲು ಇನ್ನೊಬ್ಬರ ಕವನಗಳನ್ನು ಓದುವುದನ್ನು, ಇನ್ನೊಬ್ಬರ ಕವನವನ್ನು ಓದಿದ್ದನ್ನು ಅರ್ಥ ಮಾಡಿಕೊಂಡು ಮತ್ತು ಅವರ ಅನುಭವಿಸಬೇಕು. ಅಂದರೆ ಆ ಖುಷಿಯನ್ನು ಆ ಕವಿಗಳಿಗೆ ಪ್ರೋತ್ಸಾಹ ಕೊಟ್ಟು ಆವಾಗ ಮತ್ತೆ ಎದುರಿನ ಕೂತ ಪ್ರೇಕ್ಷಕ ಕವಿ ಆಗಲು ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಕುರಿತು ಓದದೇನು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತೆ ಶ್ರೀ ವಿಜಯರು ಈ ನೆಲದಲ್ಲಿ ಇಂಥ ಒಂದು ಕಾವ್ಯವನ್ನು ಕಟ್ಟಿ ನಮ್ಮೆಲ್ಲರಿಗೂ ನಾಡಿಗೆ ಬೆಳಕು ಕೊಟ್ಟಂಥ ಶ್ರೀ ವಿಜಯರ ಕವಿರಾಜ ಮಾರ್ಗದ ಬೆಳಕಿನಲ್ಲಿ ನಾವು ಹೋಗಬೇಕಾಗಿದೆ. ಕಾವ್ಯ ಕಟ್ಟುವುದಂದರೆ ಕೇವಲ ಒಂದಿಷ್ಟು ಏನೋ ಒಂದು ನಮಗೆ ಖುಷಿ ಪಡಿಸೋದ ಸಿಂದಗಿ ಅಥವಾ ಪ್ರೀತಿ ಪ್ರೇಮದ ಮೇಲೆ ಕಾವ್ಯಗಳು ಬರಬಾರದು. ಇವತ್ತು ಕಾವ್ಯಗಳು ಹೆಂಗಿರ್ಬೇಕಂದ್ರೆ ಜನಪರಿವರ್ತನೆ, ಮನಪರಿವರ್ತನೆ, ವೈಚಾರಿಕತೆ ಮತ್ತು ಮೌಢ್ಯತೆಯಕ್ಕೆ ಧಿಕ್ಕಾರ ಹಾಕುವಂಥದ್ದು, ಮೌಢ್ಯತೆಯ ತೊಲಗಬೇಕು. ಈ ನೆಲದಲ್ಲಿ ಮೌಢ್ಯತೆ ಇದ್ದಾಗ ಮಾತ್ರ, ಮೌಢ್ಯತೆ ಇದ್ದಾಗ ಅವು ಮೌಢ್ಯತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಮಗೆ ಆತಂಕಗಳು ನಮ್ಮ ಸಮಾಜ ಕೆಟ್ಟೋಗ್ತಾ. ಆ ಮೌಢ್ಯಗಳಿಗೆ ಧಿಕ್ಕಾರ ಹಾಕಬೇಕು. ಮೌಢ್ಯಗಳ ನಿರ್ಮೂಲನೆ ಆದಾಗ ಮಾತ್ರ ನಮ್ಮ ಸುಂದರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಕಾವ್ಯಗಳು, ಇಬ್ಬರು ಕವನಗಳು ಹೊರಹೋಗ್ಬೇಕಂತ ಈ ಸಂದರ್ಭದಲ್ಲಿ, ಯಾಕಂದರೆ ನನಗೆ ಸನ್ಮಾನ ಮಾಡೋಕ್ಕೆ ಬಂದಿರಂದರೆ ಆ ಮಾತುಗಳನ್ನು ಹೇಳಬೇಕು. ನಿಮ್ಗೆ ಎಚ್ಚರಿಕೆ, ಬರೀ ಕಾವ್ಯ ಕಟ್ಟುವುದಂದರೆ ಒಬ್ಬ ವೈಭವೀಕರಣ ಕಾವ್ಯ ನಮಗೆ ಬೇಕಾಗಿಲ್ಲ. ಅಂದರೆ ಇತ್ತಂದ್ರೆ ವೈಭವೀಕರಣ ಮಾಡಲಿ, ಆದರೆ ವೈಭವೀಕರಣದ ಜೊತೆಗೆ ಸತ್ಯಾಸತ್ಯತೆಯನ್ನು, ಸತ್ಯ, ಶಾಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಮಹಾತ್ಮ ಗಾಂಧೀಜಿ, ಬುದ್ಧ, ಬಸವರ ಆ ವೈಚಾರಿಕ ಕ್ರಾಂತಿಗಳಲ್ಲಿ ನಮ್ಮಲ್ಲಿ ಮೊಳಗಬೇಕು ಆ ಕಾವ್ಯದಲ್ಲಿ. ಅಂಥ ಕಾವ್ಯಗಳು ನೀವು ಕಟ್ತೀರಂತ ಭರವಸೆ ಇದೆ. ಈ ಸಮ್ಮೇಳನ ಅಧ್ಯಕ್ಷ ಸನ್ಮಾನದ ಸಂದರ್ಭದಲ್ಲಿ ಈ ಮಾತುಗಳು ಇವತ್ತು ನಿಮಗೆ ನಾನು ಹೇಳಿದ ಮಾತು ಇವತ್ತು ನಿಮಗೆ ಸ್ವಲ್ಪ ಇದು ಅನಿಸ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ನೀವೇ ಮೆಲುಕು ಹಾಕಿ. ನಾನು ಹಾಬಳದಾಗಿದ್ದಾಗ ನಾವು ಏನಾರೇ ಕವನ ಬರೆಯೋದಾಗಲಿ ಅಥವಾ ಅಲ್ಲಿನ ಕಾರ್ಯಕ್ರಮ ನೋಡಿ ಆ ಮಕ್ಕಳು, ಪುಟ್ಟ ಮಕ್ಕಳು ಇರ್ಬೋದು ಎಲ್ಲ, ಅವಾಗ ನೋಡಿ ಎಷ್ಟು ಆನಂದ ಪಡ್ತೀವಿ. ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಮಕ್ಕಳಂದರೆ ಎಷ್ಟು ಖುಷಿ ಆಗ್ತದೆ ನನಗೆ. ಒಬ್ಬ ಗುರುವಿಗೆ ಇಂಥ ಶಿಷ್ಯ ಬಳಗ ಬೇಕು ಅಂತ. ಯಾಕಂದರೆ ನೀವು ಮಾಡುವಂತೆ ನಿಮ್ಮ ಶಾಲೆಯೊಳಗೆ, ನೀವು ನನ್ನ ಶಾಲೆಯೊಳಗೆ ಹೇಗೆ ನಾವು ಸುಂದರ ಪರಿಸರ ಮಾಡ್ತೀವೋ ಹಾಗೆ ನೀವು ಸುಂದರ ಪರಿಸರ ಮಾಡ್ತಾ ಇದ್ದೀರಿ. ಮತ್ತು ನಮ್ಮ ಲಕ್ಷ್ಮಣ್ ರಂಜೋಳ್ಕರ್ ಅವರು ಕಡ್ಚರ್ಲದಾಗಿದ್ದಾಗ ಒಂದು ಒಳ್ಳೆಯ ಕವಿಗೋಷ್ಠಿ ಮಾಡಿದ್ರು ಆ ಸಂದರ್ಭದಲ್ಲಿ. ಸೊ ಅಂತಹ ಕಾವ್ಯಗಳು, ಅಂಥ ಕವಿಗೋಷ್ಠಿಗಳು ಈ ನೆಲದಲ್ಲಿ ಮತ್ತೆ ಮತ್ತೆ ಆಗಬೇಕು. ನಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದಾಗ ಹಳ್ಳಿ ಅಡಿಗೆ ಕಳಸ ಕನ್ನಡಿಗೆ ನಾವು ಅಂಥವು ಇವತ್ತು ಕಳಸಪನೆ ಮಾಡಬೇಕಂತೇನಿಲ್ಲ. ಒಬ್ಬ ಶಿಕ್ಷಕನಾಗಿ ನೀವು ಸಹಿತ ಮಾಡ್ಬೋದು. ಒಬ್ಬ ಕಾರ್ಯದರ್ಶಿಯಾಗಿ ನಾನು 16 ವರ್ಷ ಮಾಡಿ ನನಗೇನು ಹುದ್ದೆ ಇದ್ದಿಲ್ಲ, ಅಧ್ಯಕ್ಷ ಇರಬೇಕಂತೇನಿಲ್ಲ. ಒಬ್ಬ ಸದಸ್ಯನಾಗಿ, ಒಬ್ಬ ಶಿಕ್ಷಕನಾಗಿ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಈ ನಮ್ಮ ಶಾಲೆ ಒಳಗೆ ಒಂದು ಮಗುವಿಗೆ ಕವನ ಹೇಳೋದು ನಾನು ಹೇಳಿದ್ರೆ ಒಂದು ಪೀರಿಯಡ್ನಲ್ಲಿ ಹೇಳಿದ್ರೆ ಅವರು 5-6 ಮಕ್ಕಳು ಕವನಗಳನ್ನು ಬರೆದು ನನಗೆ ತೋರಿಸೋದು. ಸೊ ಈ ರೀತಿಯಾದಂಥ ನಿಮ್ಮ ಶಾಲೆಗಳಲ್ಲಿ ಈ ಕಾವ್ಯ ಮತ್ತು ಸಾಹಿತ್ಯ ನಮ್ಮಿಂದೇ ಅದು ಮರೆಯಾಗಬಾರ್ದು. ಮುಂದಿನ ಪೀಳಿಗೆ ಕೊಡಬೇಕಾದ್ರೆ ನಿಮ್ಮ ಕೈ ಒಳಗಿರುವಂಥ ಮಕ್ಕಳಿಗೆ ನೀವೇನು ಮಾಡಬೇಕು, ಕಾವ್ಯ ಕಟ್ಟುವುದನ್ನು ಹೇಳಿ. ಯಾಕಂದರೆ ಇದೇ ಶಾಶ್ವತ, ಈ ಸಾಹಿತ್ಯ ಶಾಶ್ವತ. ನಾವು ಒಂದಿನ ಹೋದರೂ ಸಾಹಿತ್ಯ ಉಳಿತದೆ. ಆ ಸಾಹಿತ್ಯ ಉಳಿಸುವಂಥ ಕೆಲಸ, ಆ ಸಾಹಿತ್ಯದ ದಾಖಲೆಯಾಗಿ ನೀವು ಉಳಿಬೇಕು. ಒಬ್ಬ ಕವಿಗೆ ಸಾವಿಲ್ಲ ಅಂತಾರೆ, ಕವಿಗೆ ಮರಣವಿಲ್ಲ, ಕವಿ ಶಾಶ್ವತ. ಸೂರ್ಯಚಂದ್ರ ಇರೋವರೆಗೂ ಕವಿ ಶಾಶ್ವತ ಇರ್ತಾನೆ. ನಾವು ಅಂತೆಲ್ಲ ಪಂಪ ಎಷ್ಟು ವರ್ಷ ಇತ್ತು ಹೋಗಿ ಪಂಪನನ್ನು ನೆನೆಸ್ಕೊಳ್ತೀವಿ, ಕುವೆಂಪು ಬೇಂದ್ರೆ ಅವರನ್ನ ನೆನೆಸ್ಕೊಳ್ತೀವಿ. ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಂಥ ನಮ್ಮ ಕನ್ನಡ ಭಾಷೆ ಇನ್ನಷ್ಟು ನಿಮ್ಮ ಶಾಲೆಗಳಲ್ಲಿ ಇಂಥ ಸಾಹಿತ್ಯ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನಿಮಗೊಂದೆರಡು ಸಲಹೆಗಳನ್ನು ಕೊಟ್ಟಿದ್ದೀನಿ. ಸ್ವೀಕಾರ ಮಾಡಿದ್ರೆ ಅಂತ ಅಂದ್ಕೊಳ್ಳಿ ನೀವಿಬ್ಬರು. ಯಾಕಂದರೆ ಯಾರು ಕೇಳ್ತಾರ ಅವ್ರಿಗೆ ಹೇಳಬೇಕು ನಾವು. ಯಾಕಂದರೆ ಇಂಥ ಅವಕಾಶ ಸಿಗಲ್ಲ. ಮತ್ತೆ ನೀವು ನಾಳೆ ಬಂದರೆ ನಾನು ಅಥವಾ ಸಮ್ಮೇಳನ ಆಗ್ಬೇಕು, ನಿಕಟಪೂರ್ವ ಸಮ್ಮೇಳನ ಅಥವಾ ಸಮ್ಮೇಳನಾಧ್ಯಕ್ಷ ಆಗ್ಬೇಕು, ಮತ್ತೊಬ್ಬರು ಸಮ್ಮೇಳನಾಧ್ಯಕ್ಷ ಬರ್ತಾರೆ. ಈ ಅಮೃತ ಗಳಿಗೆಯಲ್ಲಿ ಇವು ಸಂದೇಶಗಳನ್ನು ಕೊಟ್ಟಿದ್ದೀನಿ. ಸಂದೇಶ ಅಂದರೆ ಇದೇನು ದೊಡ್ಡ ನಂದೇನು ಸಂದೇಶ ಅಂತಲ್ಲ, ನನಗೆ ತಿಳಿದಿದ್ದನ್ನು ನಾನು ಹೇಳಿದೆ. ಸಂದೇಶ ಅಂತಾರೆ ತಿಳ್ಕೋರಿ ಅಥವಾ ಸಲಹೆಯರ ಅಂತ ತಿಳ್ಕೋರಿ. ಈ ಕಾವ್ಯವನ್ನು ಕಟ್ಟೋಣ, ಜೊತೆಯಾಗಿ ಬೆಳೆಯೋಣ. ನನಗೆ ಯಾವ ಕೊಂಬು ಬರಲ್ಲ, ಪದವಿ ಪ್ರಶಸ್ತಿ ನನಗೆ ಸರಳವಾಗಿ ನಿಮ್ಮ ಜೊತೆನೇ ಇರ್ತೀನಿ ನಾನು. ಈ ರೀತಿ ನಾವು ಬೆಳೆಯೋಣ. ನೀವು ಮತ್ತೆ ಸೇಡಂ ಬಂದಾಗ ಸೇಡಂ ಕಡೆ ಬರ್ರಿ, ನಾವು ಲಕ್ಷ್ಮಣ್ ರಂಜೋಳ್ಕರ್ ನಿಮ್ಮ ಜೊತೆ ಇರ್ತೀವಿ. ಒಟ್ಟಾರೆ ಸಾಹಿತ್ಯವನ್ನು ಬೆಳೆಸೋಣ.
ಏನು ಭಾಳ ಸಲ ನಿಮ್ಮ ಕವನ ಓದಿದ್ದು ನೋಡಿನಿ, ಅಲ್ಲೆಲ್ಲೆಲ್ಲ ತುಂಗನ ಬಗ್ಗೆ ಓದಿದ್ದು ನೋಡೀನಿ. ನಿಮ್ಮೆಲ್ಲ ಕವನಗಳು ವಾಟ್ಸಪ್ ಫೇಸ್ಬುಕ್ನಲ್ಲಿ ನಾನು ನೋಡ್ತಿರ್ತೀನಿ. ನಾನು ಅವಾಗ ಈಗ ಸಮೀಪ ಸಿಗೋದ್ರಿಂದ ಆ ಎಲ್ಲವನ್ನ ನಿಮ್ಮ ಮುಂದೆ ಹೇಳೀನಿ. ನಮ್ಮ ಅನಿಸಿಕೆಯನ್ನು ನಿಮ್ಮ ಕಾವ್ಯದಲ್ಲಿ ಇವೆಲ್ಲ ಇರಬೇಕು, ವೈಚಾರಿಕ ಅಲ್ಲ, ಇನ್ನಷ್ಟು ಪ್ರಖರತೆ ಬೆಳಕು ಬರಲಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮ ಸನ್ಮಾನಕ್ಕೆ ಈ ಶಾಲೆಯನ್ನು ಸನ್ಮಾನ ಮಾಡಿರಲ್ಲ, ಇದು ಋಣ ತೀರಿಸ್ತೀನಿ. ಇದು ಬರೀ ಸನ್ಮಾನಲ್ಲಿ ಒಂದು ನನ್ನ ಮೇಲೆ ಬಹಳ ಜವಾಬ್ದಾರಿ ಕೊಟ್ರಿ. ನಿಮ್ಮ ಸನ್ಮಾನ ಭಾಳ ಜನ ಸನ್ಮಾನ ಮಾಡ್ಯಾರ. ನಾ ಅಂದ್ರೆ ಈ ನೆಲಕ್ಕಾಗಿ ಏನಾದ್ರು ನಾ ಕೊಟ್ಟಂದ್ರೆ ಅದು ಋಣ ಮುಡಿಸ್ದಂಗೆ. ಇದು ನಿಮಗೆ ವೈಯಕ್ತಿಕ ಕೊಡ್ಬೇಕಂತೇನಿಲ್ಲ. ಯಾವುದೋ ಸಂದರ್ಭದಾಗ ನೋಡಪ್ಪ ಇದು ಮಾಡದ ಅದೊಂದು ಅವಕಾಶ ಕೊಟ್ಟಾಗ ಇದು ಮಾಡ್ತೀವಿ. ಖಂಡಿತ ಅಂಥ ಅವಕಾಶಗಳು ನಿಮಗೆ ಹೊರಗೆ ಬರ್ತಾವ ಮುಂದಿನ ದಿನಗಳಲ್ಲಿ ಅನ್ನುವಂಥ ಮಾತನ್ನು ಹೇಳಿ ನಿಮಗೆ ಶರಣಾರ್ಥಿ.